ಬಳಿ ಹೊಸ ಕಾರ್ಖಾನೆ ಸ್ಥಾಪನೆಗೆ ಸಿದ್ಧತೆ ಹಿನ್ನೆಲೆ ಗವಿಮಠಕ್ಕೆ ಭೇಟಿ ನೀಡಿದ ಸರ್ವ ಪಕ್ಷದ ಮುಖಂಡರು. ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಬಿಜೆಪಿ ಮುಖಂಡ ಬಸವರಾಜ್ ಕ್ಯಾವಟರ್ ನೇತೃತ್ವದಲ್ಲಿ ಭೇಟಿ. ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಭೇಟಿ ವೇಳೆ ಕಾರ್ಖಾನೆ ಬೇಡವೇ ಬೇಡ ಎಂದು ಸಂದೇಶ ಕೊಟ್ಟ ಶ್ರೀಗಳು. ನೀವೆಲ್ಲ ಹೋರಾಟ ಮಾಡಿ, ಸಂಪೂರ್ಣವಾಗಿ ನನ್ನ ಬೆಂಬಲ ಇರುತ್ತೆ ಎಂದ ಶ್ರೀಗಳು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮುಖಂಡರು ಸಹ ಭಾಗಿ. ಪರಿಸರ ಮಾಲಿನ್ಯಕ್ಕೆ ನನ್ನ ವಿರೋಧ ಇದೆ. ಕಾರ್ಖಾನೆಗಳು ಬಂದರೆ ರೈತರಿಗೆ ಸಮಸ್ಯೆ ಆಗುತ್ತದೆ. ಕಾರ್ಖಾನೆ ಬಂದರೆ ರೈತರ ಜಮೀನುಗಳಿಗೆ ನೀರು ಕೊಡೋದು ಬಿಟ್ಟು ಕೈಗಾರಿಕೆಗಳಿಗೆ ಕೊಡಬೇಕಾಗುತ್ತೆ. ಕಾರ್ಖಾನೆ ಬರೋದ್ರಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಪರಿಸರ ವಿಚಾರದಲ್ಲಿ ನಾನು ಯಾವುದೇ ರಾಜಿ ಇಲ್ಲ. ನಾನು ಹೋರಾಟಕ್ಕೆ ಸಿದ್ಧ ಎಂದು ಸಂದೇಶ ಕೊಟ್ಟ ಶ್ರೀಗಳು. ಹೋರಾಟಕ್ಕೆ ಬೆಂಬಲ ನೀಡಿ ಎಂದು ಮನವಿ ಮಾಡಲು ತೆರಳಿದ ಸರ್ವಪಕ್ಷದ ಮುಖಂಡರು ಪಕ್ಷಾತೀತವಾಗಿ ಹೋರಾಟ ಮಾಡಿ ಎಂದು ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸೂಚಿಸಿದ ಶ್ರೀಗಳು. ಆಮೇಲೆ ಈಗ ಸಿಂಧನೂರು, ಕಾರಟಗಿ ಆ ಕಡೆ ಎಲ್ಲ 7 ದಿವಸಕ್ಕೆ ನೀರು ಕೊಟ್ಟಿದ್ದಾರೆ. ಈಗ ಎರಡನೇ ಬೆಳೆಗೆ ನೀರಿಲ್ಲ. ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟರು, ಮತ್ತು ನೀರು ಕೊಡ್ಬೇಕಂದ್ರೆ ಹೆಂಗೆ ಆ ಕಡೆ ಭಾಗದ ಜನರಿಗೆ ನೀರು ಕೊಡ್ತಾರೆ. ಕುಡಿಯೋಕೆ ನೀರಿಲ್ಲ, ಎರಡನೇ ಬೆಳೆಗೆ ನೀರು ಹೆಂಗೆ ಕೊಡ್ತಾರೆ? ಎಲ್ಲಿ ಈಗ ಫ್ಯಾಕ್ಟ್ರಿಗಳು ಕೊಟ್ಟಾರೆ. ಮತ್ತೆ ಈಗ ಆ ಭಾಗದ ಜನರದ್ದು ಕೊಪ್ಪಳದ ಸಮಸ್ಯೆ ಅಲ್ಲಿಗಿದು. ನಿಮ್ ಗಂಗಾವತಿ, ಸಿಂಧನೂರು, ಕಾರಟಗಿ, ಮಸ್ಕಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ನಿಮ್ ಫ್ಯಾಕ್ಟ್ರಿ ನೀರು ಕೊಡೋದ್ರಲ್ಲಿ ಜನರಿಗೆ ಕುಡಿಯೋ ನೀರು ಉಳಿಸ್ಕೊಳ್ಳೋ ಸಮಸ್ಯೆಗೆ ಸಿಂಧನೂರು, ಕಾರಟಗಿ, ಸಿಂಧನೂರಿಗೆ 7 ದಿವಸಕ್ಕೆ ನೀರು ಬಿಡ್ತಾರೆ. 7-8 ದಿವಸ ಬಿಡಕತ್ತಾರೆ. ಮತ್ತೆ ಅವ್ರು ಎರಡನೇ ಬೆಳಿಗ್ಗೆ ಅವು ನೋಡಿದ್ರು ಪಾಪ ಅಳತಾವ್. ನಮಗೆಲ್ಲ ಸಾಲ ಮಾಡ್ಕೊಂಡಿವಿ, ತೊಂದ್ರೆ ಬೆಳಿಗ್ಗೆ ಬಿಡಕ್ ಕುಡಿಯಕ ನೀರು ಸಮಸ್ಯೆ ಇಲ್ಲ ಅಂದ್ರೆ ಎರಡನೇ ಬೆಳಿಗ್ಗೆ ನೀರೆಲ್ಲ ಹೋಗ್ತದೆ. ಇದು ಎಲ್ಲಾ ಭಾಗದ ರೈತರು, ಅವ್ರಿಗೆ ತೊಂದ್ರೆ, ನಮಗೂ ತೊಂದ್ರೆ. ಸುಮಾರು 40-50 ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಇಲ್ಲಿ ಯಾರು ಬದುಕಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ತಗೊಳ್ರಿ, ಅವರು ಇವರು ಎಲ್ಲ ಸಂಘ ನರ್ಸಿಂಗ್ ಅದೆಲ್ಲ ಏನಿಲ್ಲ, ಬಂದು ಎಲ್ಲರೂ ಕೂಡ್ಕೊಂಡು ಮಾಡ್ರಪ್ಪಿ. ಎಲ್ಲರೂ ಏನೋ ಸಪ್ರೇಟ್ ಏನು ಇಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ, ಯಾರು ಮುಖಂಡರು, ಎಲ್ಲರೂ ಮುಖಂಡರು. ಇದಕ್ಕೆ ಎಲ್ಲರದ್ದು ಲೈಫ್ ಪ್ರಶ್ನೆ ಐತಿ. ಇಲ್ಲಿ ಎಲ್ಲರೂ ಕೂಡ ಮಾಡೋದು ಅಲ್ಲಪ್ಪ. ಈಗ ಹೊಸದು ಶಂಕರ್ ಗೌರ್ಮೆಂಟ್ ಈ ಮುಂಚೆ ಇದ್ದಿದ್ದು ಈಗ ಡಸ್ಟ್ ಬರಕ್ಕೆ ಅದನ್ನು ಕಂಟ್ರೋಲ್ ಮಾಡಿಸ್ಬೇಕು ನಾವು. ಚಿಮಣಿ ಪ್ಲಾನ್ ಚಿಮಣಿ ಹಾಕಿಲ್ಲ ಮೊದಲು ಸರ್ಕಾರ ತೆಗಿಲಿ, ಆಮೇಲೆ ಎಲ್ಲರೂ ಕೂಡ ಅಂದ್ರೆ ಅದಕ್ಕೊಂದು ನಮ್ಗೆ ಕೈಗಾರಿಕಾ ನೀತಿ ಬೇಕು ಸ್ಪಷ್ಟವಾಗಿ. ಕೊಪ್ಪಳಕ್ಕೆ ಇಷ್ಟು ಫ್ಯಾಕ್ಟ್ರಿ ಕೊಟ್ಟಿಲ್ಲ, ಮುಂದೆ ಎಷ್ಟು ಕೊಡೋರು, ಇನ್ನು ನಮ್ದು ಊರು ಇರಬೇಕು ಅಥವಾ ಫ್ಯಾಕ್ಟ್ರಿ ಮಾಡ್ತೀವೋ? ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು? ಇದಕ್ಕೇನು ಲಿಮಿಟೇಷನ್ ಇಲ್ಲ, ಏನೈತಿದು? ಇದಕ್ಕೇನು ಕಾನೂನು ಐತಿ? ಏನು ಕೊಪ್ಪಳದಾಗ ಅಷ್ಟು ಫ್ಯಾಕ್ಟ್ರಿ ಮಾಡ್ಬೇಕಂತ ಏನು ಕಾನೂನು ಇಲ್ಲ? ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಬುದ್ಧಿಯವರು ಮಾಡಕತ್ಬಿಟ್ಟರು. ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಇಲ್ಲಿ ಯಾವಾಗ ಒಟ್ಟು ಟೋಟಲ್ ಒಂದು ಪ್ರಾಜೆಕ್ಟ್ ಅದನ್ನು ಮಾಡಿ ಈಗ ಎಲ್ಲ 24 ಎಲ್ಲರೂ ಇಲ್ಲ. ಅದು ಫ್ಯಾಕ್ಟ್ರಿ ಹೋಗೋ ಮಟ್ಟನು ಯಾರು ಇಲ್ಲ. 24-25 ಅಂತಿಲ್ಲ. ನೆಕ್ಸ್ಟ್ ಏನ್ ಮಾಡನ್ರಿ, ಅದಕ್ಕೊಂದೊಂದು ಪ್ಲಾನ್ ಬಿಡ್ರಿ ಅಷ್ಟೇ. ಅದು ಸಮಯ ಕೊಟ್ಟರಂದ್ರೆ ಅದನ್ನ ನೋಡ್ಕೊಂಡು ಎಲ್ಲಿದೈತಿ ನಿರ್ಣಯ ಮಾಡ್ರಿ. ಎಲ್ಲರೂ ಒಂದ್ ಮಾಡಿ ಒಂದು ಎಲ್ಲಿಂದ ಸ್ಟೀಲ್ ಅಂಡ್ ಹೆಲ್ತ್ ಫಸ್ಟ್ ಫ್ಯಾಕ್ಟ್ರಿ ಕೊಪ್ಪಳದಿಂದ ಹೋಗೋ ಮಟ್ಟ ಏನು ಈಗ ನಾವು ಅಲ್ಲ, ಅವರು ನಮ್ಮನ್ನು ಕರೆಯಾಕ್ ಬಂದಿದ್ರು, ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ. ಮತ್ತೆಲ್ಲ ಶಾಸಕರು, ಸಚಿವರಿಗೆ ಮಾತಾಡೈತಿ, ಅವರು ಯಾರು ಹೋಗಂಗಿಲ್ಲ. ಈಗ ಅವ್ರು ಹೆಂಗೆ ಪೂಜೆ ಮಾಡ್ತಾರೆ ನೋಡೋಣ ಅಂತಲ್ಲ, ಅವರಿಗೆ ಮಾತಾಡಲ್ರಿ. ಈಗ ನಾವು 24 ಈಗ ಇದನ್ನು ಕರೆ ಕೊಟ್ಟು ಒಂದು ಪ್ಲಾನ್ ಮಾಡೋದು. 24 ಎಲ್ಲರೂ ಎಲ್ಲ ಓನ್ಲಿ ಅವತ್ತಕ್ಕರ ಎಲ್ಲ ಸಂಪೂರ್ಣವಾಗಿ ಬಂದಿರ್ತಕ್ಕಪ್ಪ. ಎಲ್ಲ
ಎಲ್ಲರಿಗೆ ಎಲ್ಲರಿಗೆ ಹೇಳೋದಿಲ್ಲ, ಇದು ಸಾಮೂಹಿಕ ಒಬ್ಬಂದ ಇಲ್ಲಿಗಿದ್ರೆ ಎಲ್ಲರೂ ಬದುಕ್ತೀವಿ, ಎಲ್ಲರೂ ಎಲ್ಲರೂ ನೇತೃತ್ವ ವಹಿಸ್ರಿ, ಎಲ್ಲರೂ ಕೂಡಿ ಮಾಡ್ರಿ. ಯಾರು ಎಲ್ಲರೂ ಬದುಕಬೇಕಾಗಿತ್ತಿಲ್ಲ, ಬರೀ ಅಜ್ಜರೊಬ್ಬರ ಬದುಕೋದಿಲ್ಲ. ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕನವರೆಗೂ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ. ಎಲ್ಲರದು ಒಂದು 10-15 ವರ್ಷ ಕಡಿಮೆ ಆಗುತ್ತೆ ನೋಡಿ ಆಯುಷ್ಯ ಮಕ್ಕಳದವ್ರಿಗೆ. ಫ್ಯಾಕ್ಟ್ರಿ ಕೊಟ್ರ ಈಗ ಅವ್ರಿಗೆ ಕುಡಿಯೋ ನೀರಿನ ಹೆಂಗೆ ಸಮಸ್ಯೆ, ಎರಡನೇ ಬೆಳೆ ನೀರಿನ ಸಮಸ್ಯೆ, ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗೆ ಬಿಡ್ತಾರ. ಈಗ ಅವೆಲ್ಲ ಈಗ ನೋಡಿ ಇದ್ರ ಹತ್ರ ಬೋರ್ವೆಲ್ಲು ನೀರೆಲ್ಲ ನೀರೆಲ್ಲ ಅದಕ್ಕೆ ಹೋಗಿ ನೀರ ಕಲುಷಿತ ಇದೆ, ಡ್ಯಾಮಿನ ನೀರ ಕಲುಷಿತ ಇದೆ. ಆಕ್ಚುಲಿ ಆ ನೀರು ಡ್ರಿಂಕಿಂಗ್ ವಾಟರ್ಗೆ 2 ವರ್ಷದಿಂದ ಗ್ರೀನರಿ ಬಂದು ಮಣ್ಣಿನ ಸಾಕು, ಕೃಷಿ ಜಮೀನು ಬೇಕು. ಈ ಘೋಷಣೆ ಅಲ್ಲ, ಅವರು ಎಚ್ಚೆತ್ಕೊಳ್ಳುವಂಥದ್ದು ಚಲೋ ವಿಷಯಗಳಿಗೆ ಅವ್ರು ಏನಾದರೂ ಮಾಡಲಿ, ನಾವು ಪರಿಸರದ ಮೇಲೆ ಪರಿಣಾಮ ಆಗೋದು. 24 ತಾಲೂಕು ಕ್ರೀಡಾಂಗಣ ಎಲ್ಲಿ ಮಾಡ್ತಾರೆ, ಅಲ್ಲಿ ಬಿಸಿಲು ಇರ್ತೈತೇನಲ್ಲ ಸರಿ ಇದ್ರಾಗ ಮಾಡ್ಬೋದಾ? ಅಲ್ಲಿ ಸೇರಿ ಯಾವುದೇ ಕೆಲಸ ಕಾಮಗಾರಿಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಆಗ್ಲಿ ಅವರೇ ವಾಲಂಟಿಯರ್ ಕೊಟ್ಟಿರೋಂಥದ್ದು. ಹೀಗೆ ನಮಗೆ ಅನೇಕರು ಹಮಾಲರ ಸಂಘದವರು, ಆಟೋ ಸಂಘದವರು, ಹೀಗೆ ಅನೇಕರು ವಾಲಂಟಿಯರ್ ಸಂಪರ್ಕ ಮಾಡಿ ನಾವು ಕೂಡ ಬಂದ್ ಮಾಡ್ತೀವಿ. ಹೋರಾಟದಿಂದ ಸಂಪೂರ್ಣ ಬೆಂಬಲ ಅಂತೇಳಿ ಹೀಗೆ ಒಂಥರ ಪ್ರವಾಹ ಆಗ್ತಾ ಇದೆ ಆಗಿದೆ. ಆ ದಿಶೆಯಲ್ಲಿ ನಾವೆಲ್ಲರೂ ಸಹಕಾರ ನೀಡಬೇಕು. ಶಾಸಕರು ತಾವು ಬಿಡುವಿದ್ದಾಗೆಲ್ಲ ಇಡೀ ದಿನ ಇರ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಇರ್ತದೆ. ತಾವೆಲ್ಲರೂ ಬರಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಹಾಗೆ ನಾವು 20ನೇ ತಾರೀಕಿಗೆ ಏನು ಮಾಡಬೇಕು ಅಂತೇಳಿ, ಈಗ 24ಕ್ಕೆ ಏನು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಿ. ಯಾಕಂದರೆ ಎಲ್ಲ ಸ್ವಾಮೀಜಿಗಳು, ಮೌಲ್ವಿಗಳು, ಹಾಗೆ ಈ ಕ್ರಿಶ್ಚಿಯನ್ ಧರ್ಮಗುರುಗಳು ಎಲ್ಲರೂ ಭಾಗವಹಿಸುವುದರಿಂದ ಅತ್ಯಂತ ಶಾಂತಿಯುತವಾಗಿರಬೇಕಾಗ್ತದೆ. ಯಾವುದೇ ಡೈರಿ ಬೆಂಕಿ ಹತ್ತುವುದಾಗಲಿ, ನಾವೇ ಪರಿಸರವನ್ನು ಹಾಳು ಮಾಡೋದಾಗಲಿ, ದಾಂಧಲೆ ಮಾಡೋದಾಗಲಿ, ಯಾರಿಗೆ ತೊಂದರೆ ಕೊಡೋದಾಗಲಿ, ಯಾವುದೇ ಕಲ್ಲು ಎಚ್ಚುವಕ್ಕಾಗಲೇ ಆಗಲಿ, ಅದು ಯಾವುದಕ್ಕೂ ಕೂಡ ಅವಕಾಶ ನೀಡಿದ ಜವಾಬ್ದಾರಿಯಿಂದ ಅದನ್ನೆಲ್ಲವನ್ನು ನೋಡ್ಕೊಳ್ಬೇಕಾಗ್ತದೆ. ಆ ದಿಶೆಯಲ್ಲಿ ಕೂಡ ಏನು ಮಾಡ್ಬೋದು, ಹೇಗೆ ಸಾಕಬೇಕು ಮತ್ತು ಎಲ್ಲಿ ಸೇರಬೇಕು ಅನ್ನೋದನ್ನು ಕುರಿತು ನಾವೆಲ್ಲ ಒಂದು ರೂಟ್ ಮ್ಯಾಪನ್ನು ಮಾಡಿ ತಾಲೂಕು ಕ್ರೀಡಾಂಗಣದಲ್ಲಿ ಸೇರಿ ಅಲ್ಲೊಂದು ಪೆಂಡಲ್ ಹಾಕಿ ಅವತ್ತು ಇಡೀ ದಿನ ಹೋರಾಟವನ್ನು ಮಾಡಬೇಕು. ತಾವೆಲ್ಲರೂ ಇದಕ್ಕೆ ಭಾಗವಹಿಸಬೇಕು, ತಮ್ಮೆಲ್ಲರನ್ನ ಕರ್ಕೊಂಡು ಬರಬೇಕು ಅಂತೇಳಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅಲ್ಲ, ಅದನ್ನ ಆಮೇಲೆ ಹೇಳ್ತೀನಿ ಅಂತ ಹೇಳ್ರಿ, ಬಂದಾಗ ಸುಮ್ಮನೆ ಎಲ್ಲರಿಗೂ ಒಳ್ಳೆಯ ಏನು ಅಂತಂದ್ರೆ ಕೊಪ್ಪಳ ಗವಿಮಠದಿಂದನೇ ಪ್ರಾರಂಭ ಆಗಬೇಕು. ಕೂಡ ಇದೇ ನಿರ್ಧಾರ ಮಾಡಿಬಿಡ್ತೀವಿ. ಗವಿಮಠದಿಂದನೇ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ 8 ಗಂಟೆಗೆ ಅನ್ಕೊಳ್ಳೋಣ, ಅಂದ್ರೆ 9-9:30 9 ಗಂಟೆಗೆ ಇಲ್ಲಿಂದ ಮೆರವಣಿಗೆ ಪ್ರಾರಂಭ ಆಗ್ತದೆ. ಬಟ್ ಹೋರಾಟ ಮಾತ್ರ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗ್ತದೆ. ಎಲ್ಲರೂ ಬಂದು 6 ಗಂಟೆಗೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಬಂದು ಹಾಗೂ ಕೊಪ್ಪಳ ಮತ್ತು ಭಾಗ್ಯನಗರದವರು ಕೂಡ ನಿನ್ನೆ ಸಭೆ ಮಾಡಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಸಂಪೂರ್ಣವಾಗಿ ಅವತ್ತು ರಜೆಯನ್ನೇ ಘೋಷಣೆ ಮಾಡಿದ್ದಾರೆ. ಹಾಗೆ ಈಗಾಗಲೇ ಕೊಪ್ಪಳ ಮತ್ತು ಭಾಗ್ಯನಗರ ಬಂದ್ ಘೋಷಣೆಯನ್ನ ಮಾಡಲು ತೀರ್ಮಾನ ಮಾಡಲಾಗಿದೆ. ಅದಕ್ಕೆಲ್ಲ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಯವರು ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಹಾಗೆ ವೈದ್ಯರು ಕೂಡ, ಡಾಕ್ಟರ್ ಅಸೋಸಿಯೇಷನ್ ಅವರು ಕೂಡ ಈಗಾಗಲೇ ಅನೌನ್ಸ್ಮೆಂಟ್ ಅವತ್ತು ಆಸ್ಪತ್ರೆಯನ್ನ ಬಂದ್ ಮಾಡ್ತೀವಿ. ಅಲ್ಲ, ಈಗ ನಮಗೆ ಕೊಟ್ಟಿರುವಂತ ಮಾಹಿತಿಗಳನ್ನ ಗೊತ್ತಿರುವ ಹಾಗೆ ಕೊಪ್ಪಳದ ಸುತ್ತಮುತ್ತಲಿನ ವಿಷವನ್ನು ಉಗುಳ್ತಿರ್ತಕ್ಕಂಥ ಕಾರ್ಖಾನೆಗಳು ಮತ್ತು ನೂತನವಾಗಿ ಆಗ್ತಿರ್ತಕ್ಕಂಥ ಕಾರ್ಖಾನೆಗಳ ವಿರುದ್ಧ ಈ ಹೋರಾಟವನ್ನು ಏನು ಹಮ್ಮಿಕೊಂಡಿದ್ದೀವಿ ನಾವು ಬರೋ 24ನೇ ತಾರೀಕು, ಇದು ಹೋರಾಟ ನಮ್ಮದು ಶುರು ಅಂತ ಹೇಳ್ಬೋದು. ಇಲ್ಲಿಂದ ನಮ್ಮದು ಶಕ್ತಿ ಮತ್ತು ನಮ್ಮ ಏನು ಶ್ರೀಗಳು
ಹೇಳಿದರು ಅವ್ರ ನೇತೃತ್ವ ವಹಿಸ್ಕೊಳ್ತೀನಿ ಅಂತೇಳಿ. ಮತ್ತು ಇವತ್ತು ಇನ್ನೊಂದು ಮಾತು ಹೇಳಿದರು ಅವರು, ನಾವು ತೊಟ್ಲ ತೂಗೋ ಕೈಯಲ್ಲಿ ಹೆಣ ಹೋರಂಗೆ ಆಗಬಾರ್ದು. ಅದಕ್ಕೆ ಈ ಬರ್ತಿರ್ತಕ್ಕಂಥ ಕಾರ್ಖಾನೆಗಳು ನಮಗೆ ಆರೋಗ್ಯ ರೀತಿಯಿಂದ ಪೂರ್ವಕವಾಗಿಲ್ಲ ಅವ ಅಂತ ಹೇಳಿ ಇವತ್ತೇನು ನಾವು ಹೋರಾಟ ಮಾಡ್ಕೊಳಕ್ಕೆ ಒಂದು ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ಹೆಣ್ಣು ಗಂಡು ಅನ್ನೋ ಭೇದ ಭಾವದ ಇವತ್ತೇನು ಕಲ್ತಿದ್ದೀವಿ ನಾವು, ಇದಕ್ಕೆಲ್ಲರೂ ಏನು ನೇತೃತ್ವ, ಈಗ ಅಜ್ಜವ್ರು ಏನು ಹೇಳಿದ್ರು, ಶಾಸಕರು ಏನು ಹೇಳಿದರು, ಇದಕ್ಕೆ ನೇತೃತ್ವ ಒಬ್ಬೊಬ್ಬ ನಾಗರಿಕರಾದ ನಾವು ಎಲ್ಲರೂ ಇದನ್ನು ತಗೊಂಡು ಇದನ್ನೆಲ್ಲರೂ ಸೇರಿ ಏನು 24ನೇ ತಾರೀಕಿಂದ ಶುರು ಆಗುತ್ತಲ್ಲ ಅದಕ್ಕೆಲ್ಲರೂ ಕೈಗೂಡಿಸ್ಬೇಕು. ಇದು ಒಂದೇ 20ನೇ ತಾರೀಕಿನ 4ನೇ ತಾರೀಕಿನ ಹೋರಾಟ ಆಗಬಾರ್ದು. ಮುಂದೆ ಇದನ್ನ ನಾವು ಏನು ಈ ಕಾರ್ಖಾನೆ ತೊಲಗಿಸ್ಬೇಕು ಅಂತಂದು ಏನು ಸಂಕಲ್ಪ ಮಾಡಿದೀವಿ ಇವತ್ತು ಗವಿಮಠದಲ್ಲಿ, ಆ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಮತ್ತು ಇವತ್ತೇನು ವೃತ್ತಿಪರರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಎಲ್ಲರೂ 24ನೇ ತಾರೀಕು ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 24ನೇ ತಾರೀಕು ಬರ್ತೀನಿ ಅಂತ ಹೇಳಿ ಎಲ್ಲರೂ ಇವತ್ತು ಮಾತನ್ನು ಕೊಟ್ಟಿದ್ದಾರೆ. ಈ ಮೊದಲನೇದಾಗಿ ಈ ಬಂದನ್ನು ನಾವು ಯಶಸ್ವಿ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಒಂದನೇ ದಿನ ಹೇಗೆ ತೋರಿಸ್ತೀವಿ ಅನ್ನೋದು ಮುಂದಿನ ದಿನಗಳ ಇದನ್ನು ತೀರ್ಮಾನ ಮಾಡುತ್ತೆ ಅದು. ಅದಕ್ಕೆ ತಾವೆಲ್ಲರೂ ಇದಕ್ಕೆ ಬಂದು ಎಲ್ಲರನ್ನು ಕರ್ಕೊಂಡು ಬಂದು ಯಶಸ್ವಿ ಮಾಡ್ಬೇಕಂತ ಹೇಳಿ ನನ್ನ 4 ಮಾತನ್ನು ಮುಗಿಸ್ತೀನಿ. ವಿರುದ್ಧ ಇವತ್ತೇನು ಸಾಮೂಹಿಕ ಹೋರಾಟ ಶ್ರೀಗಳ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳ ಆದಿಯಾಗಿ ಎಲ್ಲ ಸಂಘ ಸಂಸ್ಥೆಗಳ ಆದಿಯಾಗಿ ಎಲ್ಲರೂ ಕೂಡ ಸರ್ವ ಧರ್ಮದವರು ಕೂಡ ಇವತ್ತು ಕಾರ್ಖಾನೆಗಳನ್ನು ವಿರೋಧ ಮಾಡ್ತಾ ಇದ್ವಿ. ಇದರ ಉದ್ದೇಶ ನಾವು ಬದುಕಬೇಕಾಗಿದೆ. ನಾವು ಬದುಕಿದ್ರೆ ಗಳಿಸಿದ ಅನುಭವಿಸ್ಬೋದು, ಮತ್ತು ನಮ್ಮ ಬದುಕು ಕಟ್ಟಿರೋದು ಉದ್ದೇಶ ಆಗೈತಿ. ಆ ಸೃಷ್ಟಿಯಿಂದ ಎಲ್ಲರೂ ಕೂಡ ಸಾಮೂಹಿಕವಾಗಿ ಇದರಲ್ಲಿ ಯಾರು ಕೂಡ ಶ್ರೀಗಳ ಇವತ್ತು ಸೂಚನೆ ಅಂತೆ ಇದರಲ್ಲಿ ಯಾರ್ದು ನೇತೃತ್ವ ಇಲ್ಲ, ಎಲ್ಲರದು ಸಾಮೂಹಿಕ ನೇತೃತ್ವ. ಇದರಲ್ಲಿ ಎಲ್ಲರೂ ಕೂಡ ಇದ್ರ ಹೋರಾಟದಲ್ಲಿ ಎಲ್ಲರೂ ಕೂಡ ಕಾರ್ಯಕರ್ತರೆ, ಎಲ್ಲರೂ ಕೂಡ ಸಮಾನರಾಗಿ ಹೋರಾಟ ಮಾಡೋಣ. ಒಂದು ಮನವಿ ಏನಂದ್ರೆ ಯಾರ ವಿರುದ್ಧ ಕೂಡ ಟೀಕೆ ಮಾಡೋದು ಬೇಡ. ನಮ್ದು ಹೋರಾಟ ವಿರುದ್ಧ ಏನಿದ್ರು ಫ್ಯಾಕ್ಟರಿ ವಿರುದ್ಧ ಅದನ್ನೊಂದನ್ನು ಮಾತ್ರ, ಕಾರ್ಖಾನೆ ವಿರುದ್ಧ ಅದು ಒಂದನ್ನು ಮಾತ್ರ ಮಾಡೋಣ. ಕಾರ್ಖಾನೆ ತೊಲಗೋ ಒಟ್ಟನ್ನು ಕೂಡ ಎಲ್ಲರೂ ಹೋರಾಟ ಮಾಡೋಣ. ನಾವಿವತ್ತು ಹೋರಾಟ ಪ್ರಾರಂಭ ಮಾಡೀವಿ ಅಂದ್ರೆ ನಮ್ಮ ಕಾರ್ಖಾನೆಗಳು ಇಲ್ಲಿಂದ ತೊಲಗಬೇಕು, ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು. ಆ ಉದ್ದೇಶದಿಂದ ಎಲ್ಲರೂ ಕೂಡ ಹೋರಾಟ ಮಾಡೋಣ. ಎಲ್ಲರೂ ಕೂಡ ಒಂದು 8-10 ಜನ ಇದನ್ನ ರೂಪರೇಷ ಇದು ಮಾಡ್ಲಿಕ್ಕೆ ಒಂದು ಟೀಮ್ ಮಾಡ್ಕೊಂಡು ಮಾಡೋಣ. ಯಾಕಂದ್ರೆ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರಿಸ್ಬೇಕಾದ್ರೆ ಒಂದು ಕರೆಕ್ಟ್ ಪ್ಲ್ಯಾನ್ ಇರಬೇಕು. ಅದಕ್ಕೆ ಮುಂದೆ ಕೂಡ ಏನು ಮಾಡೋದನ್ನು ಕೂಡ ಒಂದು ಪ್ಲ್ಯಾನ್ ಇರಬೇಕು. ಒಂದು 8-10 ಜನ ಅವರು ಯಾರು ಮುಖಂಡರದ ಅವರು ಕೂಡ ಕಾರ್ಯಕರ್ತರಂತಾನೆ ಕೆಲಸ ಮಾಡೋಣ. ದಯಮಾಡಿ ಎಲ್ಲರೂ ವಿಶೇಷವಾಗಿ ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು. ಯಾಕಂದ್ರೆ ಈ ಭಾಗದ ಭಾಳ ಧೂಳು ಬರ್ತದೆ. ಮುಂಜಾನೆ ಅವ್ರಿಗೆ ಮನೆ ತೊಳೆ ಮುಂದೆ ಅವ್ರಿಗೆ ಗೊತ್ತಾಗ್ತದೆ ಧೂಳು. ಯಾಕಂದ್ರೆ ಅದರ ಅನುಭವ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮಹಿಳೆಯರು ಭಾಗವಹಿಸಿದ್ರೆ, ಯಾಕಂದ್ರೆ ಶಾಂತಿಯುತ ಹೋರಾಟ ಇರುತ್ತೆ. ಮಹಿಳೆಯರು ಬಂದರೂ ಕೂಡ ಏನಿದ್ದಾರಲ್ಲ ಅದರ ಹೋರಾಟನೂ ಕೂಡ ಭಾಳ ಶಾಂತಿಯುತವಾಗಿ ಮಾಡೋಣ. ಅದರ ಹೋರಾಟದ ಫಲ ಅದು ಭಾಳ ಉಗ್ರವಾಗಿರಬೇಕು. ಆದರೆ ಎಲ್ಲರೂ ಸೇರಿದ್ರೆ ಒಂದು ಶಕ್ತಿ ಬರ್ತದೆ. ಎಲ್ಲರೂ ಕೂಡ ಹೋರಾಟ ಮಾಡೋಣ ಅಂತೇಳಿ ಇದ್ರ ಮೇಲೆ ಎಲ್ಲರೂ ಕೂಡ ಮಾಡಿ ಅಲ್ಲೇ ಸೋಷಿಯಲ್ ಮೀಡಿಯಾ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಇವತ್ತು ಕೊಪ್ಪಳ ನಗರ ಮತ್ತು ಸುತ್ತಮುತ್ತಲ ಗ್ರಾಮಗಳ ಏನು ಪರಿಸರ ಮಾಲಿನ್ಯದ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವತ್ತೆಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಬಳಿ ಉಳಿವಿನ ಪ್ರಶ್ನೆ ಅಂತೇಳಿ ನಾವು ಭಾವಿಸ್ಕೊಳ್ಬೇಕಾಗ್ತದೆ ಈ ಒಂದು ಹೋರಾಟವನ್ನು. ಯಾಕಂದರೆ 24ನೇ ತಾರೀಕು ನಾವು ಮಾಡ್ತಕ್ಕಂಥ ಒಂದು ಹೋರಾಟ ಇವತ್ತು ಸರ್ಕಾರ ಯಾವುದೇ ಸರ್ಕಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಬೇಡ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ನಮ್ಮ ಉಳಿವಿಗೆ ಇವತ್ತು ಸೂಕ್ತ ತೀರ್ಮಾನ ತೆಗೆದುಕೊಳ್ಳುವವರೆಗೆ ನಮ್ಮ ಹೋರಾಟ ಈಗ 24ಕ್ಕೆ ಮಾಡಿ ಇದು ನಿಲ್ತಂದ್ರೆ ಆಗೋದಿಲ್ಲ. ಯಾಕಂದರೆ ಇವತ್ತು ಅವರು ಹಣದಲ್ಲಿ ಮತ್ತು ಇನ್ಫ್ಲೂಯೆನ್ಸ್ನಲ್ಲಿ ಬಲಾಢ್ಯ ಇರೋದರಿಂದ ನಾವು ಹೆಚ್ಚು ಆ್ಯಕ್ಟಿವ್ ಆಗಿ ಇವತ್ತು ಅವ್ರನ್ನ ಹೋರಾಟದ ಮೂಲಕ ಮಣಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗಾಗಿ 24ನೇ ತಾರೀಕು ಇವತ್ತಿನಿಂದಲೇ ನಾವು ಎಷ್ಟು ಜನ ಸೇರ್ತೀವಿ, ಎಷ್ಟು
ಇದು ಸೇರ್ತೀವಿ ಅಂತಕ್ಕಂಥ ವಾಲಂಟ್ರಿ ಆಗಿ ಈಗೇನು ಪೂಜ್ಯರು ಹೇಳಿದಂತೆ ಯಾವ ಇದ್ರ ಬಗ್ಗೆ ಕೂಡ ನಾವು ಮಾತಾಡ್ತಕ್ಕಂಥದ್ದು ಬೇಡ. ಇವತ್ತು ಏನು MSPಯಲ್ಲೂ ಕಾರ್ಖಾನೆಗಳು ಹಟಾವು, ಕೊಪ್ಪಳ ಬಚಾವು, ಇದು ಒಂದೇ ಸ್ಲೋಗನ್ ಮೂಲಕ ನಾವು ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ವಾಲಂಟ್ರಿ ಆಗಿ ದಯಮಾಡಿ ಇವತ್ತು ಏನು ಇವತ್ತಿನಿಂದ ನೀವು ವಾರ್ ರೂಮ್ ಮಾಡಿದ್ದೀರಿ, ವಾರ್ ಫುಟಿಂಗ್ನಲ್ಲಿ ಕೆಲಸ ಮಾಡಬೇಕು. ಇವತ್ತು ಎಲ್ಲರೂ ವಾಲಂಟ್ರಿಯಾಗಿ ಯಾರ್ಯಾರು ಇವತ್ತು ಫೋನ್ ಮಾಡಿ ಕರ್ಸೋದಕ್ಕಾಗ್ತದೆ. ಇಲ್ಲಿರೋರು ಸುಮಾರು ಒಂದು 100 ಜನ ಕರೆಸಿದ್ರು ಕೂಡ ಇವತ್ತು ಮಾಸ್ ಆಗಿ ಸೇರ್ತಾರೆ. ಈ ಮಟ್ಟದಿಂದನೇ ಹೋರಾಟ ಪ್ರಾರಂಭ ಮಾಡೋಣ. ಎಲ್ಲಿಗೆ ಎಂಡ್ ಆಗಬೇಕು ಏನನ್ನೋದು ನೀವು ಮಾಹಿತಿ ಇದು ಹೇಳಿಬಿಡ್ರಿ. ಯಾಕಂದ್ರೆ ಒಂದು ಎಲ್ಲ ಮೆಸೇಜ್ ನೋ ಡಿಸ್ಕಷನ್ ಇಲ್ಲೇ 9 ಗಂಟೆಗೆ ಎಲ್ಲರೂ ಗವಿ ಮಟ್ಟದಿಂದ ಸ್ಟಾರ್ಟ್. 9 ಗಂಟೆಗೆ ಜಾತ್ರಾ. ಬಜಾರ್ದಾಗ